ವೆಲ್ಡಿಂಗ್ ಕೆಲಸ ಮಾಡುವವರ ಕಣ್ಣಿನ ಆರೈಕೆ. ಐ ಕೇರ್ ಫಾರ್ ವೆಲ್ಡರ್ ವರ್ಕರ್. ಸಾಮಾನ್ಯವಾಗಿ ನಾವು ಪ್ರತಿದಿನ ಕಣ್ಣುಗಳನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಅದರ ಪ್ರಾಮುಖ್ಯತೆ ಏನು? ಈಗ ಕಣ್ಣುಗಳು ಕೂಡ ನಮ್ಮ ಅಂಗದ ಅತ್ಯಮೂಲ್ಯ ಅಂಗವಾಗಿದೆ. ನಾವು ನಾರ್ಮಲಿ ಏನು ಮಾಡ್ತೀವಿ, ನಾವು ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಅದಕ್ಕೆ ಕಣ್ಣು ಬಗ್ಗೆನೂ ಕೂಡ ನಾವು ಅತ್ಯಂತ ಕಾಳಜಿ ವಹಿಸಬೇಕು. ಈಗ ಕಾಳಜಿ ವಹಿಸಬೇಕಾದ್ರೆ ಏನು ಮಾಡಬೇಕು? ಸಮತೋಲನವಾದ ಆಹಾರವನ್ನು ತಿನ್ನಬೇಕು. ಈ ಸಮತೋಲನವಾದ ಆಹಾರ ಅಂದರೆ ಏನಿರುತ್ತೆ? ಈ ಸಮತೋಲನವಾದ ಅದರಲ್ಲೂ ಹಸಿರು ಪಲ್ಯ, ಕೆಂಪು ಪಲ್ಯ, ಪಪ್ಪಾಯ ಹಣ್ಣು, ಆಮೇಲೆ ಗಜರೆ, ಸೌತೆಕಾಯಿ, ಆಮೇಲೆ ಮಾಂಸಾಹಾರಿಗಳು ಸ್ವಲ್ಪ ಫಿಶ್ಶು ಮತ್ತು ಎಗ್ಗು ಈ ಥರ ತಿನ್ನೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ದಿನಗಳಲ್ಲಿ ಸ್ವಲ್ಪ ನಮ್ಮ ಕಂಪ್ಯೂಟರ್ ಆಗಲಿ, ಮೊಬೈಲ್ ಆಗಲಿ, ಇವುಗಳ ಉಪಯೋಗಗಳು ಬಹಳ ಆಗ್ತದೆ. ಅದರಿಂದ ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿದರೆ ನಮ್ಮ ಕಣ್ಣುಗಳಿಗೆ ಒಳ್ಳೆಯದು. ನಾವು ಭಾಳ ದಿನ ನಮ್ಮ ದೃಷ್ಟಿನ ಒಳ್ಳೆಯ ಥರ ಇಟ್ಕೋಬೋದು. ಆಮೇಲೆ ಒಂದು ರೆಗ್ಯುಲರ್ ಆಗಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ರುಟೀನ್ ಚೆಕಪ್, ನಾವು ಹೇಗೆ ಬ್ಲಡ್ಡು, ಶುಗರು ಎಲ್ಲ ಚೆಕ್ ಮಾಡ್ಕೋತೀವಿ, ಅದೇ ಥರ ಒಂದು ಕಣ್ಣಿನ ಚೆಕಪ್ ಕೂಡ ರೆಗ್ಯುಲರ್ ಆಗಿ ಮಾಡ್ಕೋತಾ ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ವೆಲ್ಡಿಂಗ್ ಕೆಲಸ ಮಾಡುವಾಗ ವೆಲ್ಡರ್ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಈಗ ಯಾವುದೇ ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರಿದವರು ಒಂದು PPE ಕಿಟ್ ಅಂತಾರೆ, ಅಂದರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂದರೆ ನಮ್ಮ ಸೇಫ್ಟಿ, ಅದನ್ನು ನಮ್ಮ ಒಳ್ಳೆಯದಕ್ಕೆ ಅದನ್ನು ಉಪಯೋಗಕ್ಕೆ ಕೊಡ್ತಾರೆ. ಅದರಲ್ಲಿ ನಾವು ಒಂದು ಹೆಲ್ಮೆಟ್ ಬರುತ್ತೆ ಮತ್ತು ಒಂದು ಗಾರ್ಡ್ ಅಂತ ಹೇಳಿ ಬರುತ್ತೆ. ನೀವು ಈ ಸರಿಸಾಮಾನ್ಯವಾಗಿ ಈಗ ಕೊರೋನಾ ಟೈಮಲ್ಲಿ ನೋಡಿರಬೇಕು, ಎಲ್ಲರೂ ಒಂದು ಡಾಕ್ಟರ್ಸು ಒಂದು ಹೆಲ್ಮೆಟ್ ಥರ ಹಾಕ್ತಾಯಿದ್ರು. ಅದೇ ಥರ ವೆಲ್ಡಿಂಗ್ ಮಾಡೋರಿಗೂ ಕೂಡ ಒಂದು ಹೆಲ್ಮೆಟ್ ಬರುತ್ತೆ, ಮುಂದ್ಗಡೆ ಒಂದು ಗ್ಲಾಸ್ ಬರುತ್ತೆ. ಆ ಗ್ಲಾಸನ್ನು ಹಾಕ್ಕೋಬೇಕು ಮತ್ತು ಅವ್ರು ಕೊಟ್ಟಿರೋ ಒಂದು ಬಟ್ಟೆಯನ್ನು ಉಪಯೋಗ ಮಾಡಬೇಕು. ಆಮೇಲೆ 1 ಗಂಟೆ ಅಥವಾ 2 ಗಂಟೆ ಆದಮೇಲೆ ಅದನ್ನು ತೆಗೆದುಬಿಟ್ಟು ನಮ್ಮ ಕಣ್ಣುಗಳನ್ನ ಸ್ವಲ್ಪ ತಂಪು ನೀರಿಂದ ತೊಳ್ಕೊಂಡ್ರೆ ಸ್ವಲ್ಪ ನಮ್ಮ ಕಣ್ಣುಗಳು ಚೆನ್ನಾಗಿರುತ್ತೆ. ಸೊ ಈ ಬೇಸಿಕ್ ಏನಿದಾವೆ ಇವನ್ನೆಲ್ಲ ಸ್ವಲ್ಪ ನಾವು ಕಾಳಜಿ ವಹಿಸಬೇಕು. ಕೆಲಸದ ನಂತರ ಅಥವಾ ಮನೆಗೆ ಹೋದ ನಂತರ ವೆಲ್ಡರ್ ಪ್ರತಿದಿನ ಕಣ್ಣಿನ ಆರೈಕೆಯನ್ನು ಹೇಗೆ ಮಾಡಬೇಕು? ಈಗ ನಾವು ಇಡೀ ದಿನ ಕೆಲಸ ಆಗ್ತಿದ್ದಂಗೆ ಮನೆಗೆ ಹೋಗ್ಬಿಟ್ಟು ಫಸ್ಟ್ ಚೆನ್ನಾಗಿ ನಮ್ಮ ಕೈಗಳನ್ನು ತೊಳ್ಕೊಬೇಕು. ಅದಾದಮೇಲೆ ತಂಪು ನೀರಿಂದ ನಮ್ಮ ಕಣ್ಣುಗಳಿಗೆ ತೊಳ್ಕೊಂಬಿಟ್ಟು, ಆಮೇಲೆ ನಮ್ಮ ಮುಖವನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು, ಆದಷ್ಟು ಅತಿಯಾದ ಬೆಳಕನ್ನು ನೋಡಬಾರ್ದು. ಆಮೇಲೆ TV, ಮೊಬೈಲನ್ನು ಸ್ವಲ್ಪ ಉಪಯೋಗ ಕಡಿಮೆ ಮಾಡಬೇಕು. ಆಮೇಲೆ ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚೋದು, ತೆಗೆಯೋದು, ಅಥವಾ ಮೇಲೆ ನೋಡೋದು, ಕೆಳಗಡೆ ನೋಡೋದು, ಅಥವಾ ಯಾವುದಾದ್ರೂ ಒಂದು ದೂರದ ವಸ್ತು, ಹಸಿರು ವಸ್ತು ಅಥವಾ ನೀಲಿ ಆಕಾಶವನ್ನು ನೋಡ್ತಾ ಇದ್ದರೆ ನಮ್ಮ ಕಣ್ಣುಗಳಿಗೆ ಒಂದು ವಿಶ್ರಾಂತಿ ಸಿಗುತ್ತೆ. ಆ ಥರದಿಂದ ನಮ್ಗೆ ಈ ಥರ ನಾವು ಡೈಲಿ ಮಾಡ್ತಾ ಇದ್ರೆ ನಮ್ಮ ಕಣ್ಣುಗಳು ಆರೋಗ್ಯವಾಗಿರುತ್ತೆ. ಯಾವುದೇ ಕಾರಣದಿಂದಾಗಿ ಪ್ರಕಾಶಮಾನವಾದ ಬೆಳಕು ಕಣ್ಣಿಗೆ ಬಿದ್ದರೆ ವೆಲ್ಡರ್ ಅಥವಾ ವೆಲ್ಡಿಂಗ್ ಮಾಡುವ ಸ್ಥಳದಲ್ಲಿ ಇರುವ ಜನರು ಏನು ಮಾಡಬೇಕು? ಈಗ ಯಾವುದೇ ಕಾರಣದಿಂದ ವೆಲ್ಡಿಂಗ್ ಅಥವಾ ಏನಾದರೂ ಬಿದ್ದರೆ ತಕ್ಷಣ ಆ ಮನುಷ್ಯನ ಮೊದಲು ಆ ಬೆಳಕಿನಿಂದ ದೂರ ಕರೆದುಕೊಂಡು ಬರಬೇಕು. ಆಮೇಲೆ ಅವನ ಕಣ್ಣುಗಳಿಗೆ ತಂಪಾದ ನೀರಿನಿಂದ ತೊಳ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಐ ಮೂಮೆಂಟ್ಸ್ ಮಾಡ್ತಾ, ಅಂದರೆ ಕಣ್ಣಿನ ಮೂಮೆಂಟ್ಸ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಮೇಲೆ ನೋಡೋದು, ಕೆಳಗಡೆ ನೋಡೋದು, ಆ ಥರ ಮಾಡ್ತಾ ಇರಬೇಕು. ಆಮೇಲೆ ಆ ಬೆಳಕನ್ನು ಮಾತ್ರ ನೋಡಲೇಬಾರ್ದು. ಬೈ ಚಾನ್ಸ್ ಅಂದರೆ ಏನಾದರೂ ಕಣ್ಣುಗಳು ಹೀಗೆ ಕೆಂಪು ಕಾಣಿಸ್ತು ಅಥವಾ ಮಂಜು ಕಾಣಿಸೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಇಮಿಡಿಯೇಟ್ಲಿ ಅವನ್ನ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗ್ಬೇಕು. ವೆಲ್ಡಿಂಗ್ ಮಾಡುವಾಗ ಕಿಡಿ ಕಣ್ಣಿಗೆ ಬಿದ್ದರೆ ವರ್ಕ್ಶಾಪ್ ಅಥವಾ ಕೆಲಸದ ಸ್ಥಳದಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ ಏನು? ವೆಲ್ಡಿಂಗ್ ಅಥವಾ ಕೆಲಸದಲ್ಲಿ ಕಣ್ಣಲ್ಲಿ ಏನಾದರೂ ಬಿತ್ತಂದರೆ ಇಮಿಡಿಯೇಟ್ಲಿ ಅದು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ತೆಗೆದುಬಿಟ್ಟು ತಂಪಾದ ನೀರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೊಳ್ಕೊಳ್ಬೇಕು. ಚೆನ್ನಾಗಿ ತೊಳ್ಕೊಂಡ್ಮೇಲೆ ಮತ್ತು ಚೂರ ಅಲ್ಲಿ ಏನಾದರೂ ಡ್ರಾಪ್ಸ್ ಆಗಲಿ ಅಥವಾ ಆಯಿಂಟ್ಮೆಂಟು ಯಾವ ಥರ ಏನಾದರೂ ಇದ್ದರೆ ಅದನ್ನು ಕಣ್ಣಲ್ಲಿ ಹಾಕಿಬಿಟ್ಟು, ಒಂದು ಕಣ್ಣು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಒಂದು ಕಣ್ಣಿಗೊಂದು ಸಾಧಾರಣವಾದಂಥ ಪಟ್ಟಿಯನ್ನು ಹಚ್ಕೊಂಡ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು. ವೆಲ್ಡರ್ಗಳು
ತಮ್ಮ ದೃಷ್ಟಿಯನ್ನು ಸಮಯಕ್ಕೆ ಸರಿಯಾಗಿ ಪರೀಕ್ಷಿಸಿಕೊಳ್ಳಬೇಕೇ? ಹೌದು, ವೆಲ್ಡರ್ಗಳು ಅಷ್ಟೇ ಅಲ್ಲ, ಯಾರಾದರೂ ಕೂಡ ಸಮಯಕ್ಕೆ ತಕ್ಕಂತೆ ಒಂದು ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕಣ್ಣಿನ ಪರೀಕ್ಷೆ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ನಮ್ಮ ಕಣ್ಣಲ್ಲಿ ಏನಾದರೂ ತೊಂದರೆ ಇದೆಯೋ ಅಥವಾ ಇಲ್ವೋ. ಅಲ್ಲಿ ವೆಲ್ಡಿಂಗ್ ಮಾಡೋರ್ಗೆ ಏನಿದೆ, ದಿನನಿತ್ಯ ಅವರು ಒಂದು ರಿಸ್ಕಲ್ಲಿ ಇರ್ತಾರೆ. ಕಣ್ಣಲ್ಲಿ ಏನಾದರೂ ಬೀಳೋದು ಅಥವಾ ಕಣ್ಣಿನ ರೆಟಿನಾ ಅಂತಾರಲ್ಲ, ಅದರಲ್ಲಿ ಏನಾದರೂ ತೊಂದರೆ ಆಗೋದು. ಅದಕ್ಕೆ ಒಂದು ರುಟೀನ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದು ಬೇಗ ಏನಾದರೂ ಡಯಾಗ್ನೋಸ್ ಆಯ್ತಂದ್ರೆ ಅದಕ್ಕೆ ಚಿಕಿತ್ಸೆ ಮಾಡ್ಬೋದು. ಆ ಕಾರಣದಿಂದ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಂದ್ಸಲಿ ರುಟೀನ್ ಐ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು.